ಓಂ ನಮಃ ಶಿವಾಯ. ಸ್ವಾಮಿ ಕುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಈ ರಾಶಿಯವರು ಸದಾ ಸಂತೋಷದಿಂದ ಇರಲು ಬಯಸುವವರು, ಇವರು ಜೀವನವನ್ನು ಆದಷ್ಟು ಸಂಭ್ರಮಿಸುವವರು. ಯಾವ ರಾಶಿ ಅನ್ನೋದರ ಬಗ್ಗೆ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ, ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ವಿಡಿಯೋ ನೋಡೋದು ಮಾತ್ರ ಅಲ್ಲ, ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲದು ಏನೂ ದುಡ್ಡು ಗಿಡ್ಡು ಹೋಗೋದಿಲ್ಲ. ಸಬ್ಸ್ಕ್ರೈಬ್ ಅಂತ ಓದುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ನಾನು ಕ್ಲಿಕ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಗ ನಾನು ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಸಿಗುತ್ತೆ. ಹಾಗೆಯೇ ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋವನ್ನು ಹಾಕ್ತಾ ಇರ್ತೇನೆ. ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ರಾಶಿ ನಕ್ಷತ್ರ ತಿಳಿಸಿ, ಗೊತ್ತಿಲ್ಲದೆ ಡೇಟ್ ಆಫ್ ಬರ್ತ್ ಹಾಕಿ, ಸಮಸ್ಯೆ ಏನೇ ಇರಲಿ ಬರೆದು ಕಳುಹಿಸಿದ್ರೆ ಖಂಡಿತವಾಗ್ಲೂ ಉತ್ತರಿಸ್ತೇನೆ. ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡೋಕೆ ಲೇಟ್ ಆಗ್ಬೋದು, ಆದರೆ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ಆದರೆ ಸೂಕ್ತ ಸುಲಭ ಪರಿಹಾರದ ಮೂಲಕ ಏನು ದೊಡ್ಡ ಖರ್ಚು ಮಾಡಬೇಕು ಅಂತ ಏನು ಹೇಳೋದಿಲ್ಲ. ಒಂದು ರಾಶಿ ನಕ್ಷತ್ರದ ಪ್ರಕಾರ ಏನು ಅದಕ್ಕೆ ಪರಿಹಾರ ಬೇಕು ಅದರ ಬಗ್ಗೆ ತಿಳಿಸ್ತೇನೆ. ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೇಳಬಹುದು, ಡೇಟ್ ಆಫ್ ಬರ್ತ್ ಹಾಕಿ. ಬರೀ ರಾಶಿ ನಕ್ಷತ್ರದ ಡೇಟ್ ಆಫ್ ಬರ್ತ್ ಹಾಕಿ ಏನೂ ಹೇಳದಿದ್ದರೆ ಉತ್ತರ ಕೊಡೋಕ್ಕೆ ಕಷ್ಟ. ಕರೆಕ್ಟಾಗಿ ಸಮಸ್ಯೆನ ಬರೆದುಕೊಳ್ಳಿಸಿದರೆ ಖಂಡಿತವಾಗ್ಲೂ ಉತ್ತರ ಕೊಡ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರುವ ಶಿವದೇವರ ಕುರುಗಜ್ಜ ದೇವರ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಸಂತೋಷ ಪಡಲು ದೊಡ್ಡ ಕಾರಣ ಬೇಕಿಲ್ಲ. ನೋವನ್ನು ಮರೆತು ಇರುವ ಸಣ್ಣ ಪುಟ್ಟ ಸಂಗತಿಗಳಲ್ಲಿ ಖುಷಿ ಕಾಣುವವರು ಕೆಲವರಿದ್ದಾರೆ. ಇವರು ತಾವು ಸಂತೋಷವಾಗಿರುವುದಲ್ಲದೆ ಇತರರಿಗೂ ಸಂತೋಷ ಕೊಡಲಿಕ್ಕೆ ಇಷ್ಟಪಡ್ತಾರೆ. ಸಂತೋಷ ಎಲ್ಲರ ಸ್ವತ್ತು. ಯಾರು ಬೇಕಾದರೂ ಸಂತೋಷವನ್ನು ಪಡೆಯಬಹುದು. ಇದನ್ನು ಪಡೆಯಲು ಹಣ, ಐಷಾರಾಮವೇ ಬೇಕೆಂದಿಲ್ಲ. ಸಣ್ಣ ಪುಟ್ಟ ಕೆಲಸಗಳಿಂದಲೂ ನಾವು ಸಂತೋಷವಾಗಿ ಬದುಕಬಹುದು. ಆದರೆ ಕೆಲವರು ಅದನ್ನು ಕಂಡುಕೊಳ್ಳುವುದು ಕಷ್ಟ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ಜನರು ಉತ್ಸಾಹ, ಆಶಾವಾದಿ ಕಂಪನಿಗಳಿಂದ ತುಂಬಿರ್ತಾರೆ. ಅವರು ಯಾವಾಗಲೂ ಎಲ್ಲ ಏರಿಳಿತಗಳ ಹೊರತಾಗಿಯೂ ಜವಾಲಿಯಾಗಿರೋಕ್ಕೆ ಕಾರಣ ಕಂಡುಕೊಳ್ಳುತ್ತಾರೆ. ಅಂಥ ಜನರು ಎಂದಿಗೂ ಜೀವನವನ್ನು ಲಘುವಾಗಿ ತೆಗೆದುಕೊಳ್ಳುವುದಿಲ್ಲ ಮತ್ತು ಅವರು ಏನು ಪಡೆಯುತ್ತಾರೋ ಅದರಲ್ಲಿ ತೃಪ್ತರಾಗಿರ್ತಾರೆ. ಈ ಸಕಾರಾತ್ಮಕ ಜನಗಳು ಜೀವನದ ಪ್ರತಿ ಕ್ಷಣವನ್ನು ಸಂಪೂರ್ಣವಾಗಿ ಬದುಕಲು ಬಯಸುವಂಥದ್ದು ಮತ್ತು ವಸ್ತುಗಳ ಕಡೆಗೆ ಅವರ ಆಶಾವಾದಿ ದೃಷ್ಟಿಕೋನ ಅವರನ್ನು ಯಾವತ್ತೂ ಕಷ್ಟಗಳನ್ನು, ಹೋರಾಟಗಳನ್ನು ಸಲೀಸಾಗಿ ನಿಭಾಯಿಸುವಂತೆ ಮಾಡುತ್ತೆ. ಅಂದರೆ ಯಾವತ್ತೂ ಏನೇ ಕಷ್ಟ ಬರಲಿ, ಏನೇ ಸಮಸ್ಯೆ ಬರಲಿ, ಅದನ್ನು ಆದಷ್ಟು ಒಂದು ಒಳ್ಳೆಯ ಮನಸ್ಸಿನಿಂದ ಸಕಾರಾತ್ಮಕವಾಗಿ ಅದರ ಬಗ್ಗೆ ಚಿಂತನೆ ಮಾಡಿಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಆದಷ್ಟು ಏನು ವಾತಾವರಣ ಇರುತ್ತೋ ಅದರಲ್ಲಿ ಆದಷ್ಟು ಖುಷಿಯಾಗಿ ಸಂತೋಷವಾಗಿ ಇರಲಿಕ್ಕೆ ಈ ರಾಶಿಯವರು ಬಯಸ್ತಾರೆ. ಅದರಲ್ಲಿ ಮೊದಲನೇ ರಾಶಿ ಮೇಷರಾಶಿಯವರು. ಮೇಷರಾಶಿಯಲ್ಲಿ ಜನಿಸಿದವರು ಸಕಾರಾತ್ಮಕತೆಯ ಒಂದು ಮೂರ್ತಿ ಅಂತಲೇ ಹೇಳ್ಬೋದು. ಆದಷ್ಟು ಸಕಾರಾತ್ಮಕವಾಗಿ ತಮ್ಮ ಬದುಕಲಿಕ್ಕೆ ಇಷ್ಟಪಡ್ತಾರೆ. ಮನುಷ್ಯ ಜನ್ಮ ಒಂದೇ ಸಾರಿ ಇರುವುದು, ಅದನ್ನು ಅತ್ಯಂತ ಸಕಾರಾತ್ಮಕತೆಯಿಂದ ಬದುಕುವುದು ಸಂತೋಷದ ಏಕೈಕ ಕೀಲಿಕೈ ಅನ್ನೋದನ್ನು ಅವರು ಚೆನ್ನಾಗೇ ತಿಳಿದಿರುವಂಥದ್ದು. ಅದನ್ನು ಈ ಜನರು ಎಲ್ಲವನ್ನು ಸಕಾರಾತ್ಮಕ ದೃಷ್ಟಿಯಿಂದ ನೋಡುವಂಥದ್ದು. ಈ ರಾಶಿಚಕ್ರ ಚಿಹ್ನೆಯನ್ನು ಹೊಂದಿರುವ ಜನರು ಧೈರ್ಯಶಾಲಿಗಳಾಗಿರ್ತಾರೆ, ಸಾಹಸಮಯ ಉತ್ಸಾಹದಿಂದ ಕೂಡಿರ್ತಾರೆ ಮತ್ತು ಪ್ರತಿದಿನ ದೊಡ್ಡ ನಗುವಿನೊಂದಿಗೆ ತಮ್ಮ ಜೀವನವನ್ನು ಆರಂಭಿಸುವಂಥದ್ದು. ದೈನಂದಿನ ಸನ್ನಿವೇಶಗಳನ್ನು ಸರಾಗವಾಗಿ ನಿಭಾಯಿಸುವಂತೆ ಮಾಡುತ್ತೆ ಈ ಒಂದು ಅವರ ನಗು. ಆಶಾವಾದಿ, ಮುಕ್ತ ಮನಸ್ಸಿನ ಮತ್ತು ಹರ್ಷಚಿತ್ತದಿಂದ ಇರುವ ಒಂದು ಜನರು ಅಂತಲೇ ಹೇಳ್ಬೋದು. ಏನೇ ಆಗಲಿ ಜೀವನದಲ್ಲಿ ಆದಷ್ಟು ಖುಷಿಯಾಗಿರಬೇಕು, ಆದಷ್ಟು ನೆಮ್ಮದಿಯಾಗಿರಬೇಕು. ಖುಷಿ, ನೆಮ್ಮದಿ ಬರೀ ಹಣದಿಂದ ಅಥವಾ ಐಷಾರಾಮಿ ಬದುಕಿನಿಂದ ಸಿಗೋದಲ್ಲ, ನಾವು ಮಾಡಿಕೊಳ್ಳೋದು ಅಲ್ವಾ. ಆದಷ್ಟು ಇವರು ಆ ಥರ ಏನೇ ಬರಲಿ ಏನೇ ಇರಲಿ ಖುಷಿಯಾಗಿರೋಕ್ಕೆ ಇಷ್ಟಪಡ್ತಾರೆ. ಯಾವುದೇ ಕಠಿಣ ಕೆಲಸ ಆದರೂ ಅದನ್ನು ಆದಷ್ಟು ಒಂದು ಒಳ್ಳೆಯ ಪ್ರಯತ್ನ ಮಾಡಿ ಅದರಲ್ಲಿ ಜಯಗಳಿಸುವಂಥ, ಯಶಸ್ಸುಗಳಿಸಿ ಖುಷಿ ಪಡೆಯುವಂಥದ್ದು. ವೃಷಭ ರಾಶಿಯವರು ಕೂಡ ತಮ್ಮ ಜೀವನವನ್ನು ನೋಡುವ ದೃಷ್ಟಿಕೋನ ಕೂಡ ಬೇಕು. ಅವರು ತಮ್ಮ ಜೀವನದ ಪ್ರತಿ ಸಣ್ಣ ಕ್ಷಣವನ್ನು ಕೂಡ ಸಂತೋಷದಿಂದ ಕಳೆಯಲು ಬಯಸುವಂಥದ್ದು. ಹಾಗೆಯೇ ಮತ್ತು ಶಾಶ್ವತವಾಗಿ ನೆನಪಿಸಿಕೊಳ್ಬೇಕಾದ ನೆನಪುಗಳನ್ನು ರೂಪಿಸುವಲ್ಲಿ ಮಗ್ನರಾಗಿರ್ತಾರೆ. ಅವರು ಎಲ್ಲದರಲ್ಲೂ ಒಳ್ಳೆಯದನ್ನು ಹುಡುಕ್ತಾರೆ. ಈ ಜನರು ಹೊರಗೆ ಸುತ್ತಾಡ್ತಾರೆ, ತಮ್ಮ ಸಂತೋಷದಲ್ಲಿ ನೆಮ್ಮದಿಯನ್ನು ಕಾಣುವಂಥದ್ದು. ವೃಷಭ ರಾಶಿಗಳು ಯಾವಾಗಲೂ ಒಳ್ಳೆಯ ಆಹಾರ, ಉತ್ತಮ ಸಂಗೀತ, ಸೌಂದರ್ಯದಂಥ ಸಂತೋಷದ ವಿಷಯಗಳೊಂದಿಗೆ ತಮ್ಮನ್ನು ತಾವು ಸೀಮಿತಗೊಳಿಸ್ತಾರೆ. ಇವರು ಕೂಡ ಏನೇ ಆಗಲಿ, ಏನೇ ಇದು ಇದರಲ್ಲಿ ಪರಿಸ್ಥಿತಿಯಲ್ಲಿ ನಾವು ಖುಷಿಯಾಗಿರಬೇಕು, ನೆಮ್ಮದಿಯಾಗಿರಬೇಕು ಅನ್ನೋದನ್ನು ಕಂಡುಕೊಳ್ಳುವುದರಲ್ಲಿ ವೃಷಭ ರಾಶಿಯವರು ಕೂಡ ಒಂದು ಒಳ್ಳೆಯ ರಾಶಿಯವರು. ಅಂದರೆ ಆ ಒಂದು ನಿಟ್ಟಿನಲ್ಲಿ ಸಕಾರಾತ್ಮಕವಾಗಿ ಯೋಚನೆ ಮಾಡೋದರಲ್ಲಿ ನಿಸ್ಸೀಮರು ಅಂತಲೇ ಹೇಳ್ಬೋದು. ಸಂತೋಷ ನಮ್ಮಿಂದನೇ ನಾವು ಬೇರೆಯವರಿಂದ ಸಂತೋಷ ಮಾಡೋದಕ್ಕಿಂತ ನಮ್ಮನ್ನು ನಾವು ಆ ಒಂದು ಸಂತೋಷದಲ್ಲಿ ಆದಷ್ಟು ಸಂತೋಷದಲ್ಲಿ ಇರೋಕ್ಕೆ ಇಷ್ಟಪಡೋದು ಒಳ್ಳೆಯದು. ಸಿಂಹರಾಶಿಯವರು ಕೂಡ ಉತ್ಸಾಹಿ ಜೀವಿಗಳು. ಯಾವಾಗಲೂ ಚಿಕ್ಕ ವಿಷಯಗಳಲ್ಲಿ ಸಂತೋಷವನ್ನು ಕಂಡುಕೊಳ್ಳಲು ಪ್ರಯತ್ನಿಸುವಂಥದ್ದು. ಅವರು ದೊಡ್ಡ ಆಡಂಬರದ ವಿಷಯಗಳನ್ನು ಬಯಸುವುದಿಲ್ಲ. ನಗುವಿನ ವಿನೋದ ಮತ್ತು ಅಂತ್ಯವಿಲ್ಲದ ಕ್ಷಣಗಳಲ್ಲಿ ಕಳೆದು
ಹೋಗುವ ಮೂಲಕ ಜೀವನದ ಪ್ರತಿ ನಿಮಿಷವನ್ನು ಸಂತೋಷದಿಂದ ಕಳೆಯುವುದರಲ್ಲಿ ನಂಬಿಕೆ ಇರ್ತಾರೆ. ಅವರು ತಮ್ಮ ಉತ್ತಮ ಆಸೆ ಪ್ರಜ್ಞೆಯಿಂದ ಎಲ್ಲರನ್ನ ನಗುವಂತೆ ಮಾಡ್ತಾರೆ. ಅವರ ಸುತ್ತಲಿನ ಜನರು ಸಂತೋಷವಾಗಿಡಲು ಪ್ರಯತ್ನಿಸ್ತಾರೆ. ಇದರಿಂದ ಅವರು ತಮ್ಮ ಚಿಂತೆಗಳಿಗೆ ವಿದಾಯ ಕೂಡ ಹೇಳ್ಬೋದಂದರೆ ಬೇರೆಯವರನ್ನು ನಗಿಸಿ ನಾವು ಸಂತೋಷವಾಗಿದ್ದರೆ ಎಲ್ಲ ನೋವುಗಳು ದೂರವಾಗುತ್ತೆ. ಅದಕ್ಕೆ ಏನು ಈ ಸಿಂಹರಾಶಿಯವರು ಕೂಡ ಅಷ್ಟೇ, ತಾವು ಖುಷಿಯಾಗಿರುವುದು ಮಾತ್ರ ಅಲ್ಲ, ತಮ್ಮ ಒಂದು ಒಳ್ಳೆಯ ಒಂದು ಆಸೆ ಪ್ರಜ್ಞೆಯಿಂದ ಬೇರೆಯವರನ್ನು ಕೂಡ ಖುಷಿಯಾಗಿರೋಕ್ಕೆ ಪ್ರಯತ್ನ ಪಡ್ತಾರೆ. ಹಾಗೆ ಏನೇ ನೋವು ಬಂದರೂ ಅದನ್ನು ಏನು ಮಾಡೋದು, ಅದಕ್ಕೆ ವಿದಾಯ ಹೇಳುವಂಥದ್ದು, ಅದನ್ನು ಅಲ್ಲಿಗೆ ಮರೆಯುವಂಥ ಒಂದು ಕೆಲಸವನ್ನು ಕೂಡ ಮಾಡುವಂಥವರು. ಹಾಗೆಯೇ ಧನುರಾಶಿಯವರು ಕೂಡ, ಧನುರಾಶಿಯವರ ದೃಷ್ಟಿ ವಿನೋದ, ಸಕಾರಾತ್ಮಕ ದೃಷ್ಟಿಕೋನ, ಭರವಸೆಗಳಿಂದ ತುಂಬಿರುವಂಥದ್ದು. ಧನುರಾಶಿಯಲ್ಲಿ ಜನಿಸಿದ್ರು ಒಮ್ಮೆ ಮಾತ್ರ ಜೀವಿಸುವುದು ನಮಗೆ ಈ ಮನುಷ್ಯ ಜನ್ಮ, ಮುಂದೆ ಇದೆಯೋ ಇಲ್ವೋ ಅನ್ನೋದನ್ನು ನೆನಪಿಟ್ಕೊಂಡು ನಿಜವಾಗಿರೋ ಸಂತೋಷದ ಅದೃಷ್ಟವನ್ನು ನಾವು ಈ ಜನ್ಮದಲ್ಲೇ ಪಡೆದು ಹೋಗಬೇಕು ಅನ್ನುವ ಒಂದು ನಿಟ್ಟಿನಲ್ಲಿ ಯೋಚಿಸುವಂಥವರು. ಈ ಜನರು ಎಲ್ಲದಕ್ಕಿಂತ ಹೆಚ್ಚಾಗಿ ಆತ್ಮತೃಪ್ತಿಗೆ ಆದ್ಯತೆ ನೀಡುತ್ತಾರೆ. ಅವರು ಏನೇ ಮಾಡಿದರೂ ತಮ್ಮ ಕಾರ್ಯಕ್ಷಮತೆಯಿಂದ ತೃಪ್ತರಾಗ್ತಾರೆ. ಇದಲ್ಲದೆ ಅವರು ಸಹಾಯ ಮಾಡಲು ಮುಂದೆ ಮಾತೃಗಳ ಉತ್ಸಾಹಗಳು, ಹೊಸ ಸಾಹಸಗಳಿಗೆ ಯಾವಾಗಲೂ ಸಿದ್ಧರಾಗಿರ್ತಾರೆ. ಈ ರಾಶಿಚಕ್ರ ಚಿಹ್ನೆಯ ಜನರು ಯಾವಾಗಲೂ ತಮಾಷೆ, ಸಂತೋಷದ ವಿಷಯಗಳೇ ಮೊದಲ ಆದ್ಯತೆ ನೀಡುವಂಥದ್ದು ಮತ್ತು ತಮ್ಮ ಜೀವನವನ್ನು ಸಂತೋಷವಾಗಿ ಕಳೆಯಲು ಉಲ್ಲಾಸದ ಆಸೆದ ಕ್ಷಣಗಳನ್ನು ಎದುರು ನೋಡುವಂಥದ್ದು ಮತ್ತು ತಾವು ಖುಷಿ ಪಡ್ತಾರೆ. ತಮ್ಮ ಒಂದು ಯಾರು ಸುತ್ತಮುತ್ತ ಇರ್ತಾರೆ ಅವರನ್ನು ಖುಷಿಯಾಗಿರೋಕ್ಕೆ ಇಷ್ಟಪಡ್ತಾರೆ ತಮ್ಮ ಮಾತುಗಳಿಂದ ಅಂತಲೇ ಹೇಳ್ಬೋದು. ಎಲ್ಲ ರಾಶಿಗಳು ಆದಷ್ಟು ಖುಷಿಯಾಗಿರೋಕ್ಕೆ ಬಯಸುವವರು. ಧನ್ಯವಾದಗಳು.